ನಮಸ್ಕಾರ. ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ವಿಡಿಯೋದಲ್ಲಿ ಸುಸ್ವಾಗತ. GPST ಇದೀಗ ತಾನೇ ಲಿಂಕ್ ಓಪನ್ ಆಗಿದೆ. ನಾನು ನಿಮಗೆ ಕೇಳಿಕೊಳ್ಳುವುದೇನಪ್ಪ ಅಂತಂದರೆ, ಯಾವುದೇ ಅಪ್ಲಿಕೇಶನ್ ಆಗಲಿ ಬಿ ಕೇರ್ಫುಲ್ ಆಗಿ ತುಂಬಬೇಕು. ಎದಕ್ಕಪ್ಪ ಅಂತಂದರೆ, ಇಲ್ಲಿ ನೀವು ಮಾಡಿರುವಂಥ ಸಣ್ಣ ತಪ್ಪು ನಿಮ್ಮ ನೌಕರಿಗೆ ಬಹಳ ಪ್ರಭಾವ ಬೀಳುತ್ತದೆ. ಇದು ನಿಮಗೆ ನೆನಪಿಲ್ಲ. ಯಾಕಂದರೆ ನಾನು ಪರ್ಸ್ನಲ್ ಆಗಿ ನಿಮಗೆ ತಿಳಿಸುತ್ತೇನೆ. ದಯವಿಟ್ಟು ಬಿ ಕೇರ್ಫುಲ್ಲಾಗಿ ತುಂಬ್ರಿ. ಹೌದಾ? ಮೊದಲನೇದಾಗಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು GPST ಯಾವ ರೀತಿ ತುಂಬಬೇಕಂತ ತಿಳಿಸ್ತೀನಿ. ಮೊದಲನೇದಾಗಿ ಇಲ್ಲಿ ನೀವುಗಳು ನೋಡ್ತಿರ್ಬೋದು, ಪಾಸ್ ಇಟ್ ಫಾರ್ SLC ಅಂತೇಳಿ. ಇದು ಏನು ಅಂತೇಳಿ. ಹೌದಾ? ಇಫ್ ಯು ಹ್ಯಾವ್ ಪಾಸ್ ಇಟ್ ಬಿಫೋರ್ 2000 ಅಂದರೆ ನೀವು 2003 ಒಳಗಿನವರ ಅಂದರೆ SLC ಪಾಸ್ ಆಗಿದ್ದವರ ಅಥವಾ ಹೊರಗಿನವರ ಅಂತೇಳಿ. ಬಿಫೋರ್ 2003 ಒಳಗಡೆ ಪಾಸ್ ಆದವರು ನೋ ಅಂತ ಆಗಬೇಕು. 2000 ಹೊರಗಡೆ ಪಾಸ್ ಆದವ್ರು ಏನು ಮಾಡ್ಬೇಕು, ಇಲ್ಲಿ ಎಸ್ ಅಂತ ಹಾಕಬೇಕು. ಇದು ಸಿಂಪಲ್ ಸ್ಟ್ರಾಟಜಿ, ಇದೇನು ದೊಡ್ಡ ವಿಷಯ ಅಲ್ಲ. ಇದು ಸಿಂಪಲ್ ಸ್ಟ್ರಾಟಜಿ. ಹೌದಾ? ಇಲ್ಲಿ ಏನು ಮಾಡಬೇಕು, ನಾನು ಹಾಕಿದ್ರೆ ಏನು ಮಾಡೀನಿ, SLC 2003 ಒಳಗಡೆ ಪಾಸ್ ಆಗಿನಿ, ಎಸ್ ಅಂತ ಹಾಕ್ತೀನಿ. ಸಿಂಪಲ್. ಹಾಗಿದ್ರೆ ಇಲ್ಲಿ ಏನು ಕೇಳೋಣ, ಇದಿಷ್ಟು ನಂಬರ್ ಕೇಳೋಣ. ಇಲ್ಲಿ ಏನು ಕೇಳೋಣ, ಇಲ್ಲಿ ನೋಡ್ತಿರ್ಬೋದು, ಇದಿಷ್ಟು ನಂಬರ್ ಕೇಳೋಣ. ಇಲ್ಲಿ ನಾವು ಇದಿಷ್ಟು ನಂಬರ್ ಹಾಕಿದ್ರೆ ಸಂಪೂರ್ಣ ಮಾಹಿತಿ ಇದಿಷ್ಟಲ್ಲಿ ಇರುವಂಥದ್ದು ಇಲ್ಲಿ ಬರ್ತದೆ. ಹಾಗಿದ್ರೆ ನಂದು ಇದಿಷ್ಟು ನಂಬರ್ ನಾನು ಏನು ಮಾಡ್ತೀನಿ, ಇದರೊಳಗಡೆ ಹಾಕ್ತೀನಿ. ಹೌದಾ? ನಾನೇನು ಮಾಡ್ತೀನಿ, ಈಗ ಸಬ್ಮಿಟ್ ಕೊಡ್ತೇನೆ. ಹೌದಾ? ಲಾಗಿನ್ ಅಂತ ಕೊಡ್ತೀನಿ. ನೋಡಿ, ಲಾಗಿನ್ ಅಂತ ಬಂತು. ಇಲ್ಲೇನು ಮಾಡಿ, ಆಲ್ರೆಡಿ ಲಾಗಿನ್ ಇದ್ದವ್ರು ಲಾಗಿನ್ ನಂಬರ್ ಹಾಕಬೇಕು, ಇಷ್ಟು ನಂಬರ್ ಹಾಕಬೇಕು. ಮತ್ತು ಏನು ಮಾಡಬೇಕು, ಇಲ್ಲಿ ಪಾಸ್ವರ್ಡ್ ಹಾಕಿ ಏನು ಮಾಡಬೇಕು, ಲಾಗಿನ್ ಮಾಡ್ಕೋಬೇಕು. ಲಾಗಿನ್ ಮಾಡಿ ಏನು ಮಾಡಬೇಕು, ಅಪ್ಲಿಕೇಶನ್ ಕಂಟಿನ್ಯೂ ಮಾಡಬೇಕು. ಹಾಗೆ ನಾನು ರಿಜಿಸ್ಟ್ರೇಷನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಅಂತೇಳಿ. ಹೌದಾ? ನೋಡಿ, ನಾನು ನಿಮಗೆ ಮೊದಲೇ ತಿಳಿಸಿದೆ ಏನಪ್ಪ ಅಂತೇಳಿ, ರಿಜಿಸ್ಟ್ರೇಷನ್ ನಂಬರ್ ಹಾಕಿದ ಕೂಡಲೇ ನಿಮಗೆಲ್ಲ ಡೀಟೇಲ್ಸ್ ಬರುತ್ತೆ ಅಂತೇಳಿ. ನೋಡಿ, ನನ್ನ ಹೆಸರು ಬಂತು. ಈಗ ನಾವು ಇದರಲ್ಲಿ ಏನು ಮಾಡಬೇಕು, ಮೊಬೈಲ್ ನಂಬರ್ ಎಂಟರ್ ಮಾಡಬೇಕು. ಎಂಟರ್ ಮಾಡಿದ ಕೂಡಲೇ OTP ಕಳಿಸ್ಬೇಕು. ಹೌದಾ? ನಾನು ಒಂದೊಂದಾಗಿ ತೋರಿಸ್ತೀನಿ ನೋಡಿರಿ. ಈಗ ಹಾಗಿದ್ರೆ ಗೆಟ್ OTP ಅಂತ ಕ್ಲಿಕ್ ಮಾಡ್ತೀನಿ. OTP ಬರುತ್ತಿದೆ. ಏನು ಮಾಡಬೇಕು, ಈಗ OTP ಕಳಿಸ್ಬೇಕು. OTP ಬಂತು. OTP ಹಾಕಿದ್ದು ನಾನು ಏನು ಮಾಡ್ತೀನಿ, ಸಬ್ಮಿಟ್ OTP ಅಂತ ಕೊಡ್ತೀನಿ. ಮಾಡಬೇಕು, ನಿಮ್ಮ ಇಮೇಲ್ ಆಗಬೇಕು. ಹೌದಾ? ಸಬ್ಮಿಟ್ ಆಯಿತು. ಸಬ್ಮಿಟ್ ಆದ ಮೇಲೆ ಏನು ಮಾಡಬೇಕು, ನಿಮ್ಮ ಇಮೇಲ್ ಆಗಬೇಕು. ಇಮೇಲ್ ನಿಮ್ಮ ಯಾವ ಇಮೇಲ್ ಇರ್ತದೆ ಆ ಇಮೇಲ್ ಆಗಬೇಕು. ಇಮೇಲ್ ಆದ ನಂತರ ಯೂಸರ್ ನೇಮ್, ಮೆಸೇಜ್ ಬಳಕು. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್, SSLCಯಲ್ಲಿ ಏನಿದೆ ನಿಮ್ಮ ಮಾರ್ಕ್ ಶೀಟಲ್ಲಿ ಹೆಸರು, SSLC ಮಾರ್ಕ್ ಶೀಟಲ್ಲಿ ಏನಿದೆ ಅದೇ ಹೆಸರು ಹಾಕಿರಿ. ಇಲ್ಲಿ ಭಾಳ ಇಂಪಾರ್ಟೆಂಟ್ ಇದು. ಹೌದಾ? ನೋಡಿ, ಈಗ ನಾನು ಹಾಕ್ತೀನಿ. ಅಲ್ಫಾಬೆಟ್ಸ್ ಇದೆ, ಅಲ್ಫಾಬೆಟ್ಸ್ ಆಗಲಿ, ಕ್ಯಾಪಿಟಲ್ ಇತ್ತಂದರೆ ಕ್ಯಾಪಿಟಲ್. ಇಲ್ಲಿ ಏನು ಮಾಡಬೇಕು, ನೀವು ಹೊಸದಾಗಿ ಪಾಸ್ವರ್ಡ್ ಏನು ಮಾಡಬೇಕು, ಕ್ರಿಯೇಟ್ ಮಾಡಬೇಕು. ಹೌದಾ? ನಾನು ಕ್ರಿಯೇಟ್ ಮಾಡ್ತೀನಿ. ಉದಾಹರಣೆಗೆ ಕನ್ಫರ್ಮ್ ಪಾಸ್ವರ್ಡ್ ಮತ್ತೆ ಒತ್ತಬೇಕು. ಇದಾದ ನಂತರ ಏನು ಮಾಡಬೇಕು, ಇಲ್ಲಿ ಕಾಣ್ತಿರ್ಬೋದು ನಿಮಗೆ ಸೇವ್ ಅಂತೇಳಿ, ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನೋಡ್ತಿರ್ಬೋದು ನೀವು, ತಾವುಗಳಲ್ಲಿ ನೋಡ್ತಿರ್ಬೋದು, ಸೇವ್ ಮಾಡಿದ ರಿಜಿಸ್ಟ್ರೇಷನ್ ಈಸ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ, ಪ್ಲೀಸ್ ಸೇವ್ ಯೂಸರ್ ಆ್ಯಂಡ್ ಪಾಸ್ವರ್ಡ್ ಅಂತೇಳಿ ಬಂತು. ಓಕೆ. ಹೌದಾ? ನಾವೇನು ಮಾಡಬೇಕು, ಓಕೆ ಅಂತ ಕೊಡಬೇಕು. ಕೊಟ್ಟ ನಂತರ ಏನು ಮಾಡಬೇಕು, ಇಲ್ಲಿ ಮತ್ತೆ ನೋಡಿ, ಇಲ್ಲಿ ನನಗೆ ಏನೋ ಮೆಸೇಜ್ ಬಂತು. ತಾವುಗಳು ಇಲ್ಲಿ ನೋಡ್ತಿರ್ಬೋದು ಏನಂತೇಳಿ ಮೆಸೇಜ್ ಬಂತದ. ಅಬ್ದುಲ್, ಯುವರ್ GPST ರಿಜಿಸ್ಟ್ರೇಷನ್ ಇಸ್ ಕಂಪ್ಲೀಟೆಡ್ ಸಕ್ಸಸ್ಫುಲ್, ಯುವರ್ ಅಪ್ಲಿಕೇಶನ್ ID 600308 ಯೂಸರ್ ನೇಮ್ ಅಂತೇಳಿ ಬಂತು. ಹೌದಾ? ಇದು ಇಂಪಾರ್ಟೆಂಟ್. ಇದು ಬಂತು. ಇದೇನು ಮಾಡಬೇಕು, ಈಗ ಏನು ಮಾಡ್ತೀನಿ, ನಾನು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತೀನಿ. ರಿಜಿಸ್ಟ್ರೇಷನ್ ಆಯಿತು. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೇಮಲ್ಲಿ ನೋಡಿರಿ, ಯೂಸರ್ ನೇಮ್ ಏನಂತೇಳಿ ನಾನು ಅಬ್ದುಲ್ ಅಂತೇಳಿ ನನ್ನ ನೇಮ್ ಇಟ್ಟಿನಿ, ಅಬ್ದುಲ್ ಅಂತೇಳಿ. ಆ ಯೂಸರ್ ನೇಮ್ ಏನು ಮಾಡಬೇಕು, ನೀವು ಅದರಲ್ಲಿ ಹಾಕಬೇಕು. ಹೌದಾ? ಏನು ಯೂಸರ್ ನೇಮ್ ಇಟ್ಟಿರುತ್ತೆ ಅದನ್ನು ಹಾಕಬೇಕು. ಅಬ್ದುಲ್ ಅಂತೇಳಿ ಅದ ಅಂದ, ನಾನು ಅಬ್ದುಲ್ ಅಂತ ಹಾಕ್ತೀನಿ. ಅಬ್ದುಲ್ ಹಾಕಿ ಏನು ಮಾಡಬೇಕು, ಪಾಸ್ವರ್ಡ್ ಹಾಕಬೇಕು. ನೀವು ಏನಲ್ಲಿ ಇಟ್ಟಿದ್ರಲ್ಲ ಪಾಸ್ವರ್ಡ್, ಆ ಪಾಸ್ವರ್ಡ್ ಹಾಕಬೇಕು. ಪಾಸ್ವರ್ಡ್ ಆದ ನಂತರ ಏನು ಮಾಡಬೇಕು, ತಾವುಗಳು ನೋಡಿ. ಹಾಗೆ ಲಾಗಿನ್ ಕೊಡ್ತೀನಿ. ನೋಡಿ, ವೆರಿ ಗುಡ್. ಲಾಗಿನ್ ಆದ ನಂತರ ಏನು ಮಾಡಬೇಕು, ಇದು ಸೇವ್ ಮಾಡ್ಕೋ. ಯಾವಾಗ ಬೇಕಾದೋ ನೀವೇನು ಮಾಡ್ಬೋದು, ಲಾಗಿನ್ ಮಾಡ್ಕೋಬೋದು. ತಾವುಗಳು ಇಲ್ಲಿ ನೋಡ್ತಿರ್ಬೋದು ನನ್ನ ಅಪ್ಲಿಕೇಶನ್ ನಂಬರು ಮತ್ತು ನನ್ನ ಹೆಸರು. ನನ್ನ ಅಪ್ಲಿಕೇಶನ್ ನಂಬರು ಮತ್ತು ನನ್ನ ಹೆಸರು, ಇದು ರಿಜಿಸ್ಟ್ರೇಷನ್ ಮಾಡುವ ಪ್ರಕ್ರಿಯೆ. ಹೌದಾ? ಇದು ಅರ್ಥ ಆಯಿತು. ಹಾಗಿದ್ರೆ ನೋಡಿರಿ, ಪರ್ಸ್ನಲ್ ಡೀಟೇಲ್ಸು ನೋಡಿ ಎಷ್ಟು ಸ್ಟೆಪ್ಗಳವ. ಲಾಗಿನ್ ಆದ ಕೂಡಲೇ ಇದೇನು ಮಾಡಬೇಕು, ಪರ್ಸ್ನಲ್ ಡೀಟೇಲ್ಸಲ್ಲಿ ಬರಬೇಕು. ಎಲ್ಲಿ ಬರಬೇಕು, ಪರ್ಸ್ನಲ್ ಡೀಟೇಲ್ಸ್ ಆದಮೇಲೆ ರಿಸರ್ವೇಷನ್ ಆದಮೇಲೆ ಎಜುಕೇಷನ್ ಆದಮೇಲೆ ಪರ್ಸ್ನಲ್ ಎಜುಕೇಷನ್, ಪ್ರೊಫೆಷನಲ್ ಎಜುಕೇಷನಲ್ಲಿ ಬರಬೇಕು. ಎಜುಕೇಷನ್ ಆದಮೇಲೆ ಟಿ ಟಿ ಆದಮೇಲೆ ಪೋಸ್ಟ್ ಆದಮೇಲೆ ಮತ್ತೇನಾದಲ್ಲಿ ತಗೊಳ್ಳೋ ನೋಡ್ತಿರೋ. ಪೋಸ್ಟ್ ಆದಮೇಲೆ ಏನಾದ ನೋಡ್ರಿ, ಇಲ್ಲಿ ಫೋಟೋ ಆ್ಯಂಡ್ ಸಿಗ್ನೇಚರ್, ಡಿಕ್ಲರೇಷನ್ಸು, ಪೇಮೆಂಟು, ಪ್ರಿಂಟು. ಇದು ಮೋಸ್ಟ್ ಇಂಪಾರ್ಟೆಂಟ್. ಒಂದೊಂದಾಗಿ ಅಪ್ಲಿಕೇಶನ್ ಹಾಕುವ ಪ್ರಕ್ರಿಯೆ. ಇದು ರಿಜಿಸ್ಟ್ರೇಷನ್ ಮಾಡೋದಾಯಿತು. ಹೌದಾ? ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸ್ತೀನಿ, ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅಂತ ತಿಳಿಸ್ತೀನಿ. ನಾನು ಎಲ್ಲ ಡಾಕ್ಯುಮೆಂಟ್ಸ್ ನಾನು ತೆಗೊಂಡು ಏನು ಮಾಡ್ತೀನಿ, ನಿಮ್ಗೆ ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕಂತ ನಾನು ತಿಳಿಸ್ತೀನಿ. ಫಸ್ಟ್ ನೀವೆಲ್ಲರೂ ಏನು ಮಾಡ್ಕೊಳ್ಳಿ, ರಿಜಿಸ್ಟ್ರೇಷನ್ ಮಾಡ್ಕೊರಿ. ಈಗ ತಾವುಗಳು ಏನು ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವ ರೀತಿ ನಾನು ನಿಮ್ಗೆ ಅಪ್ಲಿಕೇಶನ್ ಹಾಕ್ಬೇಕಂತೇಳಿ ನಾನು ಏನು ಮಾಡ್ತೀನಿ, ಸಂಪೂರ್ಣವಾಗಿ ತಿಳಿಸ್ತೀನಿ.